ನಮಸ್ಕಾರ ಪ್ರಿಯ ವೀಕ್ಷಕರೇ, ಸನಾತನ ಭವಿಷ್ಯ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ತುಲಾ ರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳಲ್ಲ. ಒಂದು ಕಡೆ ಅಚಾನಕ್ ಅವಕಾಶಗಳು ನಿಮ್ಮ ಭಾಗ್ಯದ ಬಾಗಿಲು ತೆರೆಸಬಹುದು. ಇನ್ನೊಂದು ಕಡೆ ಕೆಲವು ಸಣ್ಣ ಪರೀಕ್ಷೆಗಳು ನಿಮ್ಮ ಸಹನೆಯನ್ನು ಪರೀಕ್ಷಿಸಬಹುದು. ಆದರೆ ಗಮನದಲ್ಲಿಡಿ, ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ನಿಮ್ಮ ಮುಂದಿನ 6 ತಿಂಗಳ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಹಾಗಾದರೆ ಈ ಮೇ ತಿಂಗಳಲ್ಲಿ ಯಾವ ಗ್ರಹ ನಿಮ್ಮ ಜೀವನಕ್ಕೆ ಹೊಸ ತಿರುವು ಕೊಡುತ್ತಿದೆ? ಯಾವ ದಿನದಿಂದ ಅದೃಷ್ಟ ನಿಮ್ಮ ಪರವಾಗುತ್ತದೆ? ಯಾವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ? ಈ ಎಲ್ಲ ರಹಸ್ಯಗಳನ್ನು ಇಂದಿನ ಮಾಸ ಭವಿಷ್ಯದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಸನಾತನ ಭವಿಷ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೆಂಬರ್ಶಿಪ್ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಮ್ಮ ಚಾನೆಲ್ಗೆ ಬೆಂಬಲ ನೀಡಿ. ಪ್ರತಿದಿನದ ರಾಶಿ ಭವಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳನ್ನು ಮೊದಲು ಪಡೆಯಿರಿ. ತುಲಾ ರಾಶಿಯವರೇ, ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಜೀವನದಲ್ಲಿ ಮಿಶ್ರ ಆದರೆ ಮಹತ್ವದ ಫಲಿತಾಂಶಗಳನ್ನು ನೀಡುತ್ತಿದೆ. ರಾಶಿಯ ಅಧಿಪತಿ ಶುಕ್ರ ಗ್ರಹವು ಮೇ 14ರವರೆಗೆ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡುತ್ತಿದ್ದು, ನಂತರ ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡುತ್ತಾನೆ. ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಭಾಗ್ಯೋದಯದ ಸಂಕೇತ ನೀಡುತ್ತದೆ. ಮಂಗಳ ಗ್ರಹ ಸಪ್ತಮ ಭಾವದಲ್ಲಿ ಬಲಿಷ್ಠ ಸ್ಥಿತಿಯಲ್ಲಿರುವುದರಿಂದ ವ್ಯಾಪಾರ, ಪಾರ್ಟ್ನರ್ಶಿಪ್ ಮತ್ತು ಸಂಬಂಧಗಳ ವಿಷಯದಲ್ಲಿ ನಿಮಗೆ ಧೈರ್ಯ ಹಾಗೂ ನಿರ್ಧಾರ ಶಕ್ತಿ ಹೆಚ್ಚಾಗುತ್ತದೆ. ಆದರೆ ಸೂರ್ಯ ಮತ್ತು ಬುಧ ಅಷ್ಟಮ ಭಾವಕ್ಕೆ ಸಾಗುವ ಪರಿಣಾಮದಿಂದ ಕೆಲವೊಮ್ಮೆ ಮನಸ್ಸಿನಲ್ಲಿ ಒತ್ತಡ, ಅತಿಯಾದ ಯೋಚನೆ ಮತ್ತು ಗೊಂದಲ ಹೆಚ್ಚಾಗುವ ಸಾಧ್ಯತೆಯಿದೆ. ಈ ತಿಂಗಳಲ್ಲಿ ನೀನು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು: ಅತಿವೇಗದ ನಿರ್ಧಾರ ನಷ್ಟ ತರಬಹುದು, ಆದರೆ ಸಹನೆಯಿಂದ ತೆಗೆದುಕೊಳ್ಳುವ ನಿರ್ಧಾರ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಈಗ ಜೀವನದ ಪ್ರಮುಖ ಕ್ಷೇತ್ರಗಳ ಬಗ್ಗೆ ವಿವರವಾಗಿ ನೋಡೋಣ. ಮೊದಲು ವ್ಯಾಪಾರ ಮತ್ತು ಉದ್ಯೋಗದ ಬಗ್ಗೆ ಮಾತಾಡೋದಾದರೆ, ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೆ ವಿಶೇಷ ಲಾಭದ ಯೋಗ ಇದೆ. ಮಾತಿನ ಪ್ರಭಾವದಿಂದ ಕೆಲಸಗಳು ಸುಲಭವಾಗಿ ಮುನ್ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯದಾಗಿ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತವೆ. ಕೆಲವರಿಗೆ ಹೊಸ ಒಪ್ಪಂದಗಳು ಅಥವಾ ಹೊಸ ಸಂಪರ್ಕಗಳಿಂದ ಲಾಭ ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಹಿರಿಯರಿಂದ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ: ಯಾರನ್ನೂ ಅತಿಯಾಗಿ ನಂಬಿ ಹಣ ಕೊಡುವುದು ಬೇಡ. ಈ ತಿಂಗಳಲ್ಲಿ ಸಾಲವಾಗಿ ಕೊಟ್ಟ ಹಣ ತಡವಾಗಿ ಮರಳಿ ಬರಬಹುದು. ಹಣಕಾಸಿನ ವಿಷಯಕ್ಕೆ ಬಂದರೆ, ತಿಂಗಳ ಆರಂಭದಲ್ಲಿ ಆದಾಯ ಸರಾಗವಾಗಿರುತ್ತದೆ. ಕೆಲವರಿಗೆ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇದೆ. ಆದರೆ ಖರ್ಚುಗಳು ಕೂಡ ನಿಧಾನವಾಗಿ ಹೆಚ್ಚಾಗುತ್ತವೆ. ಮನೆಗೆ ಸಂಬಂಧಿಸಿದ ಖರ್ಚು, ಆರೋಗ್ಯ ವೆಚ್ಚ ಅಥವಾ ಅನಿವಾರ್ಯ ವೆಚ್ಚಗಳಿಂದ ಹಣ ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು. ಮೇ 15ರ ನಂತರ ಪರಿಸ್ಥಿತಿ ಉತ್ತಮವಾಗುತ್ತದೆ. ಆದಾಯದಲ್ಲಿ ಸ್ವಲ್ಪ ಏರಿಕೆ ಕಾಣಬಹುದು. ಆದರೆ ಈ ಸಮಯದಲ್ಲಿ ಅನವಶ್ಯಕ ಖರ್ಚು ನಿಯಂತ್ರಿಸುವುದು ಬಹಳ ಮುಖ್ಯ. ಕುಟುಂಬ ಜೀವನದ ಬಗ್ಗೆ ನೋಡಿದರೆ, ತಿಂಗಳ ಆರಂಭದಲ್ಲಿ ಮನೆಯಲ್ಲೇ ಸಣ್ಣ ಪುಟ್ಟ ಅಸಮಾಧಾನಗಳು ಕಾಣಿಸಬಹುದು. ನಿಮ್ಮ ಮನಸ್ಸಿನ ಒತ್ತಡದಿಂದ ಕೆಲವೊಮ್ಮೆ ಕೋಪ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಒಳ್ಳೆಯ ವಿಷಯ ಏನೆಂದರೆ, 15ನೇ ತಾರೀಕಿನ ನಂತರ ಮನೆಯ ವಾತಾವರಣ ನಿಧಾನವಾಗಿ ಶಾಂತವಾಗುತ್ತದೆ. ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಹೆಚ್ಚಾಗುತ್ತದೆ. ಹಿರಿಯರ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಿ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸದೆ ಸಮಾಧಾನದಿಂದ ಮಾತನಾಡಿದರೆ ಕುಟುಂಬದಲ್ಲಿ ಸಂತೋಷ ಉಳಿಯುತ್ತದೆ. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ. ತಿಂಗಳ ಆರಂಭದಲ್ಲಿ ದೇಹದಲ್ಲಿ ಆಲಸ್ಯ, ನಿದ್ರೆಯ ಅಸಮತೋಲನ, ತಲೆನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಣಿಸಬಹುದು. ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ತಲೆದೋರುವ ಸಾಧ್ಯತೆ ಇರುವುದರಿಂದ ಆಹಾರ ಮತ್ತು ವಿಶ್ರಾಂತಿಯ ಕಡೆ ಹೆಚ್ಚು ಗಮನ ಕೊಡಿ. ಒತ್ತಡ ಕಡಿಮೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. 15ರ ನಂತರ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣುತ್ತದೆ. ಮನಸ್ಸಿಗೂ ನೆಮ್ಮದಿ ಬರುತ್ತದೆ. ದೇಹದ ಶಕ್ತಿ ನಿಧಾನವಾಗಿ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗಾಗಿ ಈ ತಿಂಗಳು ಮಿಶ್ರ ಆದರೆ ಉತ್ತಮ ಫಲ ನೀಡುವ ಸಮಯ. ಆರಂಭದಲ್ಲಿ ಓದಿನಲ್ಲಿ ಕಾನ್ಸಂಟ್ರೇಷನ್ ಕಡಿಮೆಯಾಗಬಹುದು. ಆದರೆ ನಿಯಮಿತ ಅಭ್ಯಾಸ ಮಾಡಿದರೆ ಯಶಸ್ಸು ಖಚಿತ. ಪರೀಕ್ಷೆಗಾಗಿ ತಯಾರಿ ಮಾಡುತ್ತಿರುವವರು ಪ್ರತಿದಿನ ರಿವಿಷನ್ ಮಾಡುವುದು ಅತ್ಯಂತ ಮುಖ್ಯ. ಕೊನೆಯ ಕ್ಷಣದ ಓದಿಗಿಂತ ಡೈಲಿ ಪ್ರಾಕ್ಟೀಸ್ ಉತ್ತಮ ಫಲ ನೀಡುತ್ತದೆ. 15ರ ನಂತರ ವಿದ್ಯಾರ್ಥಿಗಳಿಗೆ ಫೋಕಸ್ ಹೆಚ್ಚಾಗುತ್ತದೆ. ಓದಿದ್ದು ನೆನಪಿನಲ್ಲಿರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದೀಗ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪ್ರಮುಖ ಪರಿಹಾರಗಳ ಬಗ್ಗೆ ನೋಡೋಣ.
ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಇದು ಆತಂಕ, ಭಯ ಮತ್ತು ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡುತ್ತದೆ. ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಕೇಳುವುದು ಅಥವಾ ಜಪಿಸುವುದು ಅತ್ಯಂತ ಶುಭಕರ. ಇದು ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಸ್ಥಿರತೆ ನೀಡುತ್ತದೆ. ಪ್ರತಿ ಗುರುವಾರ ಕಡಲೆಬೇಳೆ ದಾನ ಮಾಡಿ. ಇದು ಭಾಗ್ಯಸ್ಥಾನವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಪ್ರತಿ ಶನಿವಾರ ಎಳ್ಳು ದಾನ ಮಾಡುವುದು ಶನಿಗ್ರಹದ ಕಠಿಣ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಪ್ರತಿ ಶುಕ್ರವಾರ ಹೆಸರುಕಾಳು ಅಥವಾ ಅವರೆಕಾಳು ದೇವಾಲಯಕ್ಕೆ ದಾನ ಮಾಡಿದರೆ ಶುಕ್ರನ ಅನುಗ್ರಹ ಹೆಚ್ಚಾಗಿ ಸೌಖ್ಯ, ಸಂಪತ್ತು ಮತ್ತು ಸಂತೋಷ ವೃದ್ಧಿಯಾಗುತ್ತದೆ. ತುಲಾರಾಶಿಯವರೇ, ಈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಪರೀಕ್ಷೆಗಳು ಬಂದರೂ ಅವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲಿವೆ. ಆತಂಕ ಬೇಡ. ನಿಮ್ಮ ಉತ್ತಮ ಸಮಯ ನಿಧಾನವಾಗಿ ಆರಂಭವಾಗುತ್ತಿದೆ. ಧೈರ್ಯ, ಸಹನೆ ಮತ್ತು ದೇವರ ಮೇಲಿನ ನಂಬಿಕೆಯಿಟ್ಟು ಮುಂದುವರಿಯಿರಿ. ಗ್ರಹಗಳು ನಿಮ್ಮನ್ನು ಪರೀಕ್ಷಿಸಬಹುದು, ಆದರೆ ಜಯಿಸುವ ಶಕ್ತಿಯನ್ನು ನಿಮಗೆ ಕೊಡುತ್ತವೆ. ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಎಲ್ಲರಿಗೂ ಶುಭವಾಗಲಿ, ಐಶ್ವರ್ಯ ವೃದ್ಧಿಯಾಗಲಿ. ಸನಾತನ ಭವಿಷ್ಯ ಕುಟುಂಬದ ಭಾಗವಾಗಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮೆಂಬರ್ಶಿಪ್ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಮ್ಮ ಚಾನೆಲ್ಗೆ ಬೆಂಬಲ ನೀಡಿ. ಜೈ ಶ್ರೀರಾಮ್.